ರಾಜ್ಯದಲ್ಲಿ ಜೋರಾಯ್ತಾ ಕಾಂಗ್ರೆಸ್ ವರ್ಸಸ್ ಕಾಂಗ್ರೆಸ್ ಫೈಟ್. ಡಿಸಿಎಂ ಡಿಕೆಶಿ ಬಣಕ್ಕೆ ಸಿದ್ದು ಬಣ ಮತ್ತೊಂದು ಕೌಂಟರ್ ಅನ್ನ ಕೊಡ್ತಾ ಇದೆಯಾ? ಡಿಸಿಎಂ ಡಿಕೆಶಿ ಬಣಕ್ಕೆ ಸಿದ್ದು ಬಣ ಮತ್ತೊಂದು ಕೌಂಟರ್ ಕೊಟ್ಟಿದೆ. ಸಿದ್ದರಾಮಯ್ಯ ಬೆಂಬಲಿಗರಿಂದ ಸಮಾವೇಶದ ಪಾಲಿಟಿಕ್ಸ್ ಈಗ ತಾರಕಕ್ಕೇರ್ತಿದೆ. ನಾನೇ 5 ವರ್ಷ ಸಿಎಂ ಎಂದ ಬೆನ್ನಲ್ಲೇ ಸಿದ್ದು ಬಣ ಈಗ ಫುಲ್ ಅಲರ್ಟ್ ಆಗಿದೆ. ಸಮಾವೇಶ ಪಾಲಿಟಿಕ್ಸ್ ಅನ್ನ ಶುರು ಮಾಡಿದ್ದಾರೆ ಸಿದ್ದರಾಮಯ್ಯನವರ ಬಣದವರು. ಜುಲೈ 19ಕ್ಕೆ ಮೈಸೂರಿನಲ್ಲಿ ಸಾಧನಾ ಸಮಾವೇಶಕ್ಕೆ ಸಜ್ಜಾಗ್ತಿದ್ದಾರೆ. ಸಾಧನಾ ಸಮಾವೇಶದ ಹೆಸರಿನಲ್ಲಿ ಸಿದ್ದು ಬಣ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗ್ತಿದೆ. ಸಮಾವೇಶಕ್ಕೆ ಸಚಿವ ಎಚ್.ಸಿ. ಮಹದೇವಪ್ಪಗೆ ಜವಾಬ್ದಾರಿಯನ್ನು ವಹಿಸಲಾಗಿದೆಯಂತೆ. 2 ಲಕ್ಷ ಜನ ಸೇರಿಸಲು ಪ್ಲಾನ್ ಅನ್ನ ಮಾಡಿದ್ದಾರೆ ಸಿದ್ದರಾಮಯ್ಯನವರ ಬಣ. ಈಗಾಗಲೇ ಕಾಂಗ್ರೆಸ್ನಲ್ಲಿ ಬಣಗಳ ಬಡಿದಾಟ ಮತ್ತೊಂದು ಸುತ್ತಿನಲ್ಲಿ ಮುನ್ನಡೆಸ್ತಾ ಇದೆ. ಅದರ ನಡುವೆ ಈಗ ಸಾಧನಾ ಸಮಾವೇಶದ ಪಾಲಿಟಿಕ್ಸ್ ತಾರಕಕ್ಕೇರ್ತಾ ಇದೆ. ಅದು ಕೂಡ ಜುಲೈ 19ಕ್ಕೆ ಮೈಸೂರಿನಲ್ಲಿ ಸಾಧನಾ ಸಮಾವೇಶದ ಹೆಸರಿನಲ್ಲಿ ಸಿದ್ದರಾಮಯ್ಯನವರ ಶಕ್ತಿ ಪ್ರದರ್ಶನ ಆಗುತ್ತಾ? ಇದರ ಜವಾಬ್ದಾರಿಯನ್ನ ಸಚಿವ ಎಚ್.ಸಿ. ಮಹದೇವಪ್ಪನವರು ತೆಗೆದುಕೊಂಡಿದ್ದಾರಂತೆ. ಸುಮಾರು 2 ಲಕ್ಷ ಜನರನ್ನ ಸೇರಿಸೋದಕ್ಕೆ ಈಗ ಮುಂದಾಗ್ತಿದ್ದಾರೆ ಸಿದ್ದರಾಮಯ್ಯನವರ ಬಣದವರು. ಪ್ಲಾನ್ ಕಂಪ್ಲೀಟ್ ಆಗಿದೆ. ಈ ಮೂಲಕವಾಗಿ ಡಿಸಿಎಂ ಡಿಕೆಶಿ ಬಣಕ್ಕೆ ಕೌಂಟರ್ ಅನ್ನ ಕೊಡ್ತಿದ್ದಾರೆ. ಆ ಮೂಲಕವಾಗಿ ಸಮಾವೇಶದ ಪಾಲಿಟಿಕ್ಸ್ ಕಾಂಗ್ರೆಸ್ ಮನೆಯಲ್ಲಿ ಮತ್ತೊಂದು ಕೋಲಾಹಲವನ್ನ ಎಬ್ಬಿಸುತ್ತಾ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಅದು ಕೂಡ ದೆಹಲಿಯಲ್ಲೇ ಕೂತು ನಾನೇ 5 ವರ್ಷ ಸಿಎಂ, ಅಧಿಕಾರ ಹಸ್ತಾಂತರ ಇಲ್ಲ, ಮುಂದಿನ ಚುನಾವಣೆ 2028ಕ್ಕೂ ಕೂಡ ನನ್ನದೇ ನಾಯಕತ್ವ, ನನ್ನದೇ ಮುಂದಾಳತ್ವ ಅನ್ನೋದಾಗಿ ಸಿದ್ದರಾಮಯ್ಯನವರು ಈಗಾಗಲೇ ಗರ್ಜಿಸಿದ್ದಾರೆ. ಅದರ ಬೆನ್ನಲ್ಲೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಏನು ಮಾಡ್ತಾರೆ, ಕಾಂಗ್ರೆಸ್ ಮನೆಯಲ್ಲಿ ಯಾವೆಲ್ಲ ಬದಲಾವಣೆಗಳಾಗುತ್ತೆ ಅನ್ನುವಂತ ಹಲವು ಪ್ರಶ್ನೆಗಳು ಹಲ್ಚಲ್ ಕಾಂಗ್ರೆಸ್ನಲ್ಲಿ ಈಗಾಗಲೇ ಎದ್ದಿದೆ. ಅದರ ನಡುವೆ ಈಗ ಸಮಾವೇಶ ಬಹಳಷ್ಟು ಚರ್ಚೆಗೆ ಕಾರಣ ಆಗ್ತಿದೆ. ಸಾಧನಾ ಸಮಾವೇಶಕ್ಕೆ ಈಗ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯನವರ ಬಣ ಮುಂದಾಗ್ತಿದೆ. ಅದು ಕೂಡ ಎಚ್.ಸಿ. ಮಹದೇವಪ್ಪನವರ ಮುಂದಾಳತ್ವದಲ್ಲಿ ಜವಾಬ್ದಾರಿಯನ್ನ ಹೊತ್ತು ಮೈಸೂರಿನಲ್ಲಿ ಸಮಾವೇಶಕ್ಕೆ ಪ್ಲಾನ್ ಒಂದನ್ನ ಮಾಡಿಕೊಂಡಿದ್ದಾರೆ. ಈಗಾಗಲೇ ಅಧಿಕಾರ ಹಸ್ತಾಂತರ ಆಗುತ್ತೆ, ಸಿಎಂ ಕುರ್ಚಿ ಬದಲಾಗುತ್ತೆ ಮಾಡಬೇಕೆನ್ನುವಂತ ಬಹಿರಂಗವಾದಂತಹ ಹೇಳಿಕೆಗಳು ಕಾಂಗ್ರೆಸ್ಸಿನ ಶಾಸಕರು ಸಚಿವರ ಬಾಯಲ್ಲೇ ಬಂದಿದೆ. ಮತ್ತೊಂದು ಕಡೆಯಲ್ಲಿ ಇತ್ತೀಚೆಗಷ್ಟೇ ರಾಜ್ಯದ ಕಾಂಗ್ರೆಸ್ಸಿನ ಮಹತ್ವದ ಬದಲಾವಣೆಗಳು ದೆಹಲಿಯಲ್ಲಾಯಿತು. ದೆಹಲಿಗೆ ಹೋಗ್ತಾರೆ. ಆ ಮೂಲಕವಾಗಿ ಅಲ್ಲೂ ಕೂಡ ಸಿದ್ದರಾಮಯ್ಯನವರು ಗುಡುಗಿದ್ರು, ನಾನೇ ಕಂಪ್ಲೀಟ್ ಇರ್ತೀನಿ, 5 ವರ್ಷನೂ ಕೂಡ ನಾನೇ ಸಿಎಂ ಅನ್ನಾಗಿ ಗರ್ಜಿಸಿದ್ರು. ಅದರ ಬೆನ್ನಲ್ಲೇ ಈಗ ದೆಹಲಿಯಿಂದ ಇತ್ತ ಬರ್ತಿದ್ದಂತೆ ಮಹತ್ವದ ಬೆಳವಣಿಗೆ ಆಗ್ತಿದೆ. ಅದು ಕೂಡ ಸಾಧನಾ ಸಮಾವೇಶಕ್ಕೆ ಕೈ ಹಾಕ್ತಿದ್ದಾರೆ. ಇದು ಸಮಾವೇಶನ ಅಥವಾ ಬೇರೆ ರೀತಿಯಾದಂಥ ಬದಲಾವಣೆಗಳನ್ನ ಪಡ್ಕೊಳ್ಳುತ್ತಾ ಅನ್ನೋದನ್ನ ನೋಡಬೇಕು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ. ದೂರವಾಣಿ ಸಂಪರ್ಕದಲ್ಲಿ ನಮ್ಮ ಜೊತೆ ಜಾಯ್ನ್ ಆಗ್ತಿದ್ದಾರೆ. ಮಾರುತಿ, ಈಗಾಗಲೇ ಸಿಎಂ ಸಿದ್ದರಾಮಯ್ಯನವರು 5 ವರ್ಷ ನಾನೇ ಸಿಎಂ ಅನ್ನೋದರ ಹೇಳುವುದರ ಜೊತೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಶಾಸಕರ ಬೆಂಬಲ ಕಡಿಮೆ ಇದೆ ಅನ್ನುವಂತ ಮಾತಾಡಿದ್ರು. ಅದರ ಬೆನ್ನಲ್ಲೇ ಈಗ ಸಮಾವೇಶದ ಪಾಲಿಟಿಕ್ಸ್ ಆಗ್ತಾ ಇದೆಯಲ್ಲ, ಇದು ಶಕ್ತಿ ಪ್ರದರ್ಶನ ಅಥವಾ ಈ ಒಂದು ಸಮಾವೇಶ ಮತ್ತೊಂದು ಕೋಲಾಹಲ ಕಾರಣ ಆಗುತ್ತಾ ಮಾರುತಿ? ಅಖಿಲೇಶ್, ರಾಜ್ಯ ಸರ್ಕಾರಕ್ಕೆ 2 ವರ್ಷ ಕಂಪ್ಲೀಟ್ ಆದಂತಹ ಸಂದರ್ಭದಲ್ಲಿ ಉತ್ತರ ಕರ್ನಾಟಕ ಭಾಗದಲ್ಲೇ ಬೃಹತ್ ಸಮಾವೇಶವನ್ನ ಮಾಡುವಂತ ಒಂದು ಕೆಲಸ ಸಿದ್ದರಾಮಯ್ಯ ಮತ್ತೆ ಡಿ.ಕೆ. ಶಿವಕುಮಾರ್ ಹಾಗೂ ಮಲ್ಲಿಕಾರ್ಜುನ ಖರ್ಗೆ ಅವರು ಮಾಡಿದ್ರು. ಅದಾದ ಬಳಿಕ ಎಲ್ಲೂ ಕೂಡ ಸಾಧನಾ ಸಮಾವೇಶಗಳು ಮಾಡಬಾರ್ದು ಅನ್ನುವಂತಹ ಒಂದು ಸಲಹೆ ಮತ್ತೆ ಸೂಚನೆಗಳು ಕೂಡ ಇತ್ತು. ಈ ನಡುವೆ ಕೆಲವೊಂದಷ್ಟು ಆಯ್ದ ಜಿಲ್ಲೆಗಳಲ್ಲಿ ಮತ್ತೆ ಸಾಧನಾ ಸಮಾವೇಶಗಳು ಮಾಡಬೇಕು ಅನ್ನುವಂತಹ ಒಂದು ನಿರ್ಧಾರಕ್ಕೆ ಸಿದ್ದರಾಮಯ್ಯ ಮತ್ತೆ ಅವರ ಟೀಮ್ ಬಂದಿರುವಂತೆ ಕಾಣಿಸ್ತಾ ಇದೆ. ಆ ಹಿನ್ನೆಲೆಯಲ್ಲೇ ಜುಲೈ 19ಕ್ಕೆ ಮೈಸೂರಲ್ಲಿ ನಡೀತಾ ಇರುವಂತಹ ಒಂದು ಕಾರ್ಯಕ್ರಮ, ಅದರಲ್ಲೂ ಈಗ ರಾಜ್ಯದಲ್ಲಿ ಬಹಳಷ್ಟು ಹಾಟ್ ನ್ಯೂಸ್ ಆಗಿರುವಂತಹ, ರಾಜ್ಯ ಮತ್ತೆ ಕಾಂಗ್ರೆಸ್ ಹೈಕಮಾಂಡ್ ಅಡ್ಡ ಆಗಿರುವಂತಹ ದೆಹಲಿಯಲ್ಲಿ ಹಾಟ್ ನ್ಯೂಸ್ ಆಗಿರುವಂತಹ ನಾಯಕತ್ವ ಬದಲಾವಣೆ ಇಲ್ಲ ಅನ್ನುವಂತ ಒಂದು ಚರ್ಚೆ ಆಗ್ತಿರುವಂತ ಒಂದು ಸಂದರ್ಭದಲ್ಲಿ ಈಗ ಮಾಡ್ತಿರುವಂತ ಒಂದು ಸಾಧನಾ ಸಮಾವೇಶ, ಅದರ ಹಿಂದೆ ಏನಿರಬಹುದು ಅನ್ನುವಂತ ಒಂದು ರೀತಿಯಾದಂತಹ ಒಂದು ಚರ್ಚೆ ಕಾಂಗ್ರೆಸ್ ಪಕ್ಷದಲ್ಲೇ ಆರಂಭ ಆಗಿದೆ. ಅಂದ್ರೆ ಇದು ಜನರ ಶಕ್ತಿ, ನಾಯಕರ ಶಕ್ತಿ ಪ್ರದರ್ಶನಕ್ಕೆ ವೇದಿಕೆ ಆಗುತ್ತಾ, ಇಲ್ಲವೇ ತಮ್ಮ ಸರ್ಕಾರದ ಸಾಧನೆಗಳನ್ನ
ಹೇಳುವಂತಹ ವೇದಿಕೆ ಆಗುತ್ತಾ. ಹೇಳಿ ಕೇಳಿ ಸಮಾವೇಶದ ಸ್ಥಳ ನಿಗದಿ ಆಗಿರುವಂತದ್ದು ಮೈಸೂರಲ್ಲಿ ಸಿದ್ದರಾಮಯ್ಯ ಮತ್ತೆ ಮಹದೇವಪ್ಪ ಅವರ ಬಹಳಷ್ಟು ಪ್ರಭಾವ ಇರುವಂತಹ ಒಂದು ಜಿಲ್ಲೆ. ಹೀಗಾಗಿ ಈ ಜಿಲ್ಲೆಯಲ್ಲಿ ದೊಡ್ಡ ಸಮಾವೇಶ ಮಾಡೋದರ ಹಿಂದೆ ಬಹಳಷ್ಟು ರಾಜಕೀಯ ಲೆಕ್ಕಾಚಾರಗಳು ಇದಾವೆ ಅನ್ನುವಂತಹ ಒಂದು ಚರ್ಚೆ ಆರಂಭ ಆಗಿರುವಂತದ್ದು. ಸಹಜವಾಗಿ ಇದರ ಸಂಪೂರ್ಣ ಉಸ್ತುವಾರಿ ಮತ್ತೆ ಜವಾಬ್ದಾರಿಯನ್ನ ಮಹದೇವಪ್ಪ ಅವರಿಗೆ ಕೊಟ್ಟಿದ್ದಾರೆ ಅನ್ನುವಂತ ಒಂದು ಮಾಹಿತಿ ಸಿಕ್ಕಿದೆ. ಸಚಿವ ಮಹದೇವಪ್ಪ ಅವರು ಸುಮಾರು 2 ಲಕ್ಷಕ್ಕೂ ಅಧಿಕ ಜನರನ್ನ ಸೇರಿಸಬೇಕು ಅನ್ನುವಂತ ಒಂದು ಸೂಚನೆಯನ್ನ ತಮ್ಮ ಮುಖಂಡರುಗಳಿಗೆ ಕೊಟ್ಟಿದ್ದಾರೆ ಅನ್ನುವಂಥದ್ದು. ಒಟ್ಟಾರೆ ಸಿದ್ದರಾಮಯ್ಯ ಅವರ ನಾಯಕತ್ವ ಬದಲಾವಣೆ ವಿಚಾರ ಚರ್ಚೆ ಆದ ಬೆನ್ನಲ್ಲೇ ಈ ರೀತಿಯಾಗಿ ಸರಣಿ ಸಮಾವೇಶಗಳನ್ನ ಹಮ್ಮಿಕೊಂಡಿರುವಂತದ್ದು. ಸಿದ್ದರಾಮಯ್ಯ ಅವರು ಮತ್ತೊಮ್ಮೆ ತಮ್ಮ ಶಕ್ತಿ ಪ್ರದರ್ಶನಕ್ಕೆ ಮುಂದಾದ್ರ ಅನ್ನುವಂತ ಒಂದು ಪ್ರಶ್ನೆಗಳು ಹುಟ್ಟಾಕೋದಕ್ಕೂ ಕೂಡ ಕಾರಣವಾಗಿದೆ. ಎಸ್, ಧನ್ಯವಾದಗಳು ಮಾರುತಿ ಪಾವಗಡ ತಮ್ಮೆಲ್ಲ